ಅದು ಸಾಧ್ಯ. ಒಂದು ಸ್ಫೂರ್ತಿದಾಯಕ ಕತೆ. ಚಿಕ್ಕ ಹಳ್ಳಿಯೊಂದರಲ್ಲಿ ರಮೇಶ್ ಎಂಬ ಬಾಲಕನಿದ್ದ. ಅವನು ಹಳ್ಳಿಯ ಜೋಳ ಹೊಲಗಳಲ್ಲಿ ತಂದೆಯೊಂದಿಗೆ ಕೆಲಸ ಮಾಡುತ್ತಿದ್ದ. ಆದರೆ ಅವನ ಮನಸ್ಸು ಯಾವಾಗಲೂ ಪುಸ್ತಕಗಳತ್ತ ಹರಿದಿತ್ತು. ಹಳ್ಳಿಯಲ್ಲಿ ಸರಿಯಾದ ಶಾಲೆಯಿಲ್ಲದ ಕಾರಣ ಅವನಿಗೆ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಹಳ್ಳಿಗೆ ಸರ್ಕಾರಿ ಶಿಕ್ಷಕ ಶೇಖರ್ ಬಂದರು. ಅವರು ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಪಾಠ ಕಲಿಸಲು ನಿರ್ಧರಿಸಿದರು. ಆದರೆ ಬಹಳಷ್ಟು ಜನ ವಿದ್ಯಾಭ್ಯಾಸದ ಅಗತ್ಯವನ್ನೇ ಅರ್ಥ ಮಾಡಿಕೊಳ್ಳಲಿಲ್ಲ. ರಮೇಶ್ ಮಾತ್ರ ಒತ್ತಾಯಪೂರ್ವಕವಾಗಿ ಅವರೊಂದಿಗೆ ಕಲಿಯಲು ಬಯಸಿದ. ಶೇಖರ್ ಅವರು ಹಳ್ಳಿಯ ಮುಖ್ಯಸ್ಥರನ್ನು ನಂಬಿಸಲು ಪ್ರಯತ್ನಿಸಿದರು. ಅವರು ಹೇಳಿದರು, ಶಿಕ್ಷೆ ಇಲ್ಲದಿದ್ದರೆ ಹಳ್ಳಿಯ ಬೆಳವಣಿಗೆ ಸಾಧ್ಯವಿಲ್ಲ. ಈ ಮಕ್ಕಳು ನಮ್ಮ ಭವಿಷ್ಯ. ಹಳ್ಳಿಯ ಜನರು ಈ ಮಾತು ಕೇಳಿ ಯೋಚಿಸಿದರು ಮತ್ತು ತಾವು ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸಲು ಒಪ್ಪಿಕೊಂಡರು. ರಮೇಶ್ ತನ್ನ ಅಧ್ಯಯನದಲ್ಲಿ ಒತ್ತಾಸೆಯಾಯಿತು. ಬೆಳಿಗ್ಗೆ ಹೊಲದಲ್ಲಿ ಕೆಲಸ, ಸಂಜೆ ಓದು. ಅವನ ಜೀವನ ಸತತ ಶ್ರಮಭರಿತವಾಗಿತ್ತು. ಹಲವು ವರ್ಷಗಳ ಪಾಸಾದ ನಂತರ ಅವನು ಎಂಜಿನಿಯರ್ ಆಗಿ ತನ್ನ ಹಳ್ಳಿಗೆ ಮರಳಿದ. ಈಗ ಅವನು ಅಲ್ಲಿನ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದ. ಪಾಠ, ಸಾಧನೆಗೆ ಹಣ ಅಥವಾ ಪರಿಸ್ಥಿತಿ ಅಡ್ಡಿಯಾಗದು.